ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ರಂಗೇರುತ್ತಿದ್ದು ದಿವಂಗತ ಶಾಸಕ ಎಚ್.ವೈ. ಮೇಟಿ ಅವರ ಪುತ್ರಿ ಬಾಯಿಕಾ ಮೇಟಿ ಅವರು ಕಮತಗಿ ಪಟ್ಟಣದಲ್ಲಿ ಪ್ರಚಾರ ನಡೆಸುವ ವೇಳೆ ಕಣ್ಣೀರಿಟ್ಟ ಘಟನೆ ನಡೆದಿದೆ. ತಂದೆಯವರನ್ನ ನೆನೆದು ಭಾವುಕರಾದ ಅವರು ತಮ್ಮ ಸಹೋದರ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಯಾಚಿಸಿದ್ದಾರೆ. ಕಮತಗಿ ಪಟ್ಟಣದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಬಾಯಿಕಾ ಮೇಟಿ ತಮ್ಮ ತಂದೆಯವರನ್ನ ಸ್ಮರಿಸುತ್ತಾ ಕ್ಷೇತ್ರದ ಜನರೊಂದಿಗಿನ ಅವರ ಬಾಂಧವ್ಯವನ್ನ ನೆನಪಿಸಿಕೊಂಡಿದ್ದಾರೆ. ನಮ್ಮ ತಂದೆಯವರು ನಿಮ್ಮ ಜೀತದಾಳಾಗಿ ದುಡಿಯುತ್ತಿದ್ದೇನೆಂದು ಮಾತು ಕೊಟ್ಟಿದ್ದರು, ನಾನು ಮಾತು ಕೊಟ್ಟಿದ್ದೇನೆ ಎಂದಿದ್ದರು ಎಂದು ಭಾವುಕರಾಗಿ ನುಡಿದಿದ್ದಾರೆ. ಅವರ ಮಾತಿನಲ್ಲಿ ತಂದೆಯ ಮೇಲಿನ ಪ್ರೀತಿ ಮತ್ತು ಅವರ ಆದರ್ಶಗಳ ಬಗ್ಗೆ ಗೌರವ ಎದ್ದು ಕಾಣುತ್ತಿತ್ತು. ಅವರಿಗೆ ಇನ್ನೂ ಬದುಕಬೇಕೆಂಬ ಆಸೆ ಇತ್ತು, ನಿಮ್ಮೆಲ್ಲರ ಸೇವೆ ಮಾಡಬೇಕೆಂಬ ಆಸೆ ಇತ್ತು. ಆದರೆ ವಿಧಿಯಾಟ ಬೇರೆಯಾಗಿದೆ ಎಂದು ಹೇಳುತ್ತಾ ಕಣ್ಣೀರಿಟ್ಟಿದ್ದಾರೆ. ಎಚ್.ವೈ. ಮೇಟಿ ಅವರ ಅಕಾಲಿಕ ನಿಧನದಿಂದ ಕುಟುಂಬಕ್ಕಾದ ಆಘಾತವನ್ನ ಅವರು ವಿವರಿಸಿದರು. ತಮ್ಮ ಸಹೋದರ ಉಮೇಶ್ ಮೇಟಿ ಅವರು ತಂದೆಯವರ ಕನಸುಗಳನ್ನ ನನಸು ಮಾಡುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಬಿಟ್ಟು ಹೋದ ಸೇವೆಯನ್ನ ನನ್ನ ತಮ್ಮ ಅಚ್ಚುಕಟ್ಟಾಗಿ ಮುಂದುವರಿಸುತ್ತಾರೆ. ನಮ್ಮ ತಂದೆ ಎಲ್ಲೂ ಹೋಗಿಲ್ಲ, ನಿಮ್ಮೆಲ್ಲರ ನಡುವೆ ಇದ್ದಾರೆ ಎಂದು ಹೇಳುತ್ತಾ ಮತದಾರರಲ್ಲಿ ಸಹಾನುಭೂತಿ ಮೂಡಿಸಿದ್ದಾರೆ. ಈ ವೇಳೆ ನೆರೆದಿದ್ದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ದುಃಖಿತರಾದರು. ಬಾಯಿಕಾ ಮೇಟಿ ಅವರ ಭಾವನಾತ್ಮಕ ಮಾತುಗಳು ಚುನಾವಣಾ ಪ್ರಚಾರದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆ ಮಾತನ್ನು ಅವರು ಸುಮಾರು ಸಲ ನಾನು ಇನ್ನೂ 2 ವರ್ಷ ಬದುಕಬೇಕು, ನಾನು ಅವ್ರ ಜೀವದಾಳಾಗಿ ದುಡಿತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಬದುಕಬೇಕಂತ ಭಾಳ ಆಸೆ ಪಟ್ಟಿದ್ರು. ಆದರೆ ಈ ಆಟ ಅವರನ್ನು ನಿಮ್ಮ ಸೇವೆಯನ್ನು ಆರ್ಪದಲ್ಲೇ ಬಿಟ್ಟೋದ್ರು. ಆ ಆರ್ಪದಲ್ಲೇ ಬಿಟ್ಟೋಗಿರೋ ಸೇವೆಯನ್ನು ನಮ್ಮ ತಮ್ಮ ಭಾಳ ಅಚ್ಚುಕಟ್ಟಾಗಿ ಮುಂದುವರಿಸ್ತಾರೆ. ಅವನ ಬೆನ್ನೆಲುಬಾಗಿ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ನಿಮ್ಮ ಸಾಹೇಬರ ಕೊಟ್ಟ ಮಾತನ್ನು ಉಳಿಸ್ಕೊಡ್ತೀವಿ ಅಂತ ಎಲ್ಲ ಗಣ್ಯ ಮಂಡಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮ ತಂದೆ ನಿಮಗೆ ಮಾತು ಕೊಟ್ಟಂತೆ ಜೀವಿತಾಳಾಗಿ ದುಡಿತೀನಿ ಅಂತ ಹೇಳಿದ್ರು. ನಮ್ಮ ತಂದೆ ಏನ್ ಮಾತು ಕೊಟ್ಟಿದ್ದಾರೆ, ಒಂದು ಹಣೆ ನನಗೆ ಗೊತ್ತು, ಒಂದು ಕೂದಲ ಎಷ್ಟು ನನಗೆ ಗೊತ್ತು. ಇವತ್ತು ಆ ಮಾತನ್ನು ಅವರು ಸುಮಾರು ಸಲ ನಾನು ಇನ್ನೂ 2 ವರ್ಷ ಬದುಕಬೇಕು, ನಾನು ಅವ್ರ ಜೀವದಾಳಾಗಿ ದುಡಿತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಬದುಕಬೇಕಂತ ಭಾಳ ಆಸೆ ಪಟ್ಟಿದ್ರು. ಆದರೆ ಈ ಆಟ ಅವರನ್ನು ನಿಮ್ಮ ಸೇವೆಯನ್ನು ಆರ್ಪದಲ್ಲೇ ಬಿಟ್ಟೋದ್ರು. ಆ ಆರ್ಪದಲ್ಲೇ ಬಿಟ್ಟೋಗಿರೋ ಸೇವೆಯನ್ನು ನಮ್ಮ ತಮ್ಮ ಭಾಳ ಅಚ್ಚುಕಟ್ಟಾಗಿ ಮುಂದುವರಿಸ್ತಾರೆ. ಅವನ ಬೆನ್ನೆಲುಬಾಗಿ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ನಿಮ್ಮ ಸಾಹೇಬರ ಕೊಟ್ಟ ಮಾತನ್ನು ಉಳಿಸ್ಕೊಡ್ತೀವಿ.